ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ವಿಲಿಯಂ. ನಾನು ನನ್ನ ಚಾನಲ್ ಪವರ್ ಆಫ್ ಡೇ ಟ್ರೇಡಿಂಗ್ಗೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಕ್ಯಾಂಡಲ್ಸ್ಟಿಕ್ಸ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಕ್ಯಾಂಡಲ್ಸ್ಟಿಕ್ಸ್ ಅಲ್ಲಿ ನಾವು ಸಿಂಗಲ್ ಕ್ಯಾಂಡಲ್ಸ್ ಪ್ಯಾಟರ್ನ್ಸ್ ಗಳನ್ನ ನೋಡ್ಕೊಂಡ್ ಬಂದ್ವಿ. ಇವತ್ತು ನಾವು ಬುಲ್ಲಿಶ್ ಇಂಗಲ್ಫೈ ಕ್ಯಾಂಡಲ್ ನೋಡ್ತೀವಿ. ಈ ಬುಲ್ಲಿಶ್ ಇಂಗಲ್ಫೈ ಕ್ಯಾಂಡಲ್ ಏನಪ್ಪಾ ಅಂದ್ರೆ 2 ಕ್ಯಾಂಡಲ್ಸ್ ಪ್ಯಾಟರ್ನ್ ಆಗಿದೆ. ಸೊ ನಾವು ಕಳೆದ ಎಪಿಸೋಡ್ ಗಳಲ್ಲಿ ಅಥವಾ ಕಳೆದ ವಿಡಿಯೋಗಳಲ್ಲಿ ನಾವು ನೋಡಿದ್ದು ಕ್ಯಾಂಡಲ್ಸ್ಟಿಕ್ಸ್ ಸಿಂಗಲ್ ಕ್ಯಾಂಡಲ್ಸ್ ಪ್ಯಾಟರ್ನ್ಸ್ ಆಗಿತ್ತು. ಇದು ಡಬಲ್ ಕ್ಯಾಂಡಲ್ ಪ್ಯಾಟರ್ನ್ ಆಗಿದೆ. ಸೊ ಇಲ್ಲಿ 2 ಕ್ಯಾಂಡಲ್ ಬರುತ್ತೆ. ಸೊ ನಮಗೆ ಒಂದು ರೆಡ್ ಕ್ಯಾಂಡಲ್ ಕಾಣ್ತಿದೆ, ಒಂದು ಗ್ರೀನ್ ಕ್ಯಾಂಡಲ್ ಕಾಣ್ತಿದೆ. ಸೊ ರೆಡ್ ಕ್ಯಾಂಡಲಿನ ಓಪನ್ ಮತ್ತೆ ಕ್ಲೋಸ್ ನಾವು ಇಲ್ಲಿ ಐಡೆಂಟಿಫೈ ಮಾಡಿದ್ರೆ, ಸೊ ನಾನು ಜಸ್ಟ್ ಮಾರ್ಕ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಯಾಂಡಲ್ ನಮಗೆ ಗ್ರೀನ್ ಕ್ಯಾಂಡಲ್ ಯಾವ್ದು ಕ್ರಿಯೇಟ್ ಆಗ್ತಿದೆಯಲ್ಲ ಅದರ ಓಪನ್ ಬಂದ್ಬಿಟ್ಟು ಸೇಮ್ ರೆಡ್ ಕ್ಯಾಂಡಲಿನ ಕ್ಲೋಸಿನ ಸೇಮ್ ಇರಬೇಕು, ಅಥವಾ ಅದಕ್ಕಿಂತ ಕೆಳಗಡೆ ಓಪನ್ ಆಗಬೇಕು. ಆಮೇಲೆ ಮಾರ್ಕೆಟ್ ಕ್ಲೋಸ್ ಆಗೋದು, ಆ ಕ್ಯಾಂಡಲಿನ ಕ್ಲೋಸ್ ಆಗೋದು. ಸೊ ಪ್ರೀವಿಯಸ್ ಕ್ಯಾಂಡಲಿನ ಏನ್ ಓಪನ್ ಇದೆ ಅಥವಾ ಹೈ ಇದೆ, ಸೊ ಅವೆರಡಕ್ಕಿಂತ ಮೇಲ್ಗಡೆ ಪ್ರೀವಿಯಸ್ ಕ್ಯಾಂಡಲಿನ ಎರಡು ಹೈ ಮತ್ತೆ ಓಪನ್ ಗಿಂತ ಮೇಲ್ಗಡೆ ಈ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ದಿಸ್ ಇಸ್ ಅ ಪರ್ಫೆಕ್ಟ್ ಬುಲ್ಲಿಶ್ ಇಂಗಲ್ಫೈ ಕ್ಯಾಂಡಲ್ ಅಂತ ನಾವು ಕರಿತೀವಿ. ಸೊ ಇಂಗಲ್ಫೈ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಒಂದು ಸೂರ್ಯನ ಮೋಡ ಮುಚ್ತಾ ಇದೆ ಅಥವಾ ಆವರಿಸ್ಕೊಂಡಿದೆ. ಸೊ ಈ ತರದಲ್ಲಿ ಸೊ ಕಂಪ್ಲೀಟ್ ಆಗಿ, ಸೊ ಇಲ್ಲಿ ಏನ್ ಸೆಲ್ಲರ್ಸ್ ಏನಿದ್ದಾರೆ ಅವ್ರನ್ನ ಕಂಪ್ಲೀಟ್ ಆಗಿ ಇಂಗಲ್ಫೈ ಮಾಡ್ತಿದೆ ಅಥವಾ ಆವರಿಸ್ಕೊಳ್ತಾ ಇದೆ ಅಥವಾ ಅವ್ರನ್ನ ಕಂಪ್ಲೀಟ್ ಆಗಿ ಮುಚ್ಚಾಕ್ತಾ ಇದ್ದಾರೆ ಅನ್ನೋ ಮಟ್ಟಿಗೆ ಇದು ಇಂಗಲ್ಫೈ ಅನ್ನೋದು ನಮಗೆ ಕಾಣುತ್ತೆ. ಸೊ ಇದರ ಲೆಂತ್ ಬಂದ್ಬಿಟ್ಟು ನಮಗೆ, ಸೊ ಏನ್ ಪ್ರೀವಿಯಸ್ ಕ್ಯಾಂಡಲಿನ ಲೋ ಮತ್ತೆ ಹೈ ಏನಿದೆ, ಸೊ ಅದಕ್ಕಿಂತ ಜಾಸ್ತಿ ಲೆಂತ್ ಈ ಕ್ಯಾಂಡಲ್ ಇರಬೇಕು ಸ್ನೇಹಿತರೆ. ಸೊ ಅದಕ್ಕಿಂತ ಜಾಸ್ತಿ ಲೆಂತ್ ಈ ಕ್ಯಾಂಡಲ್ ಬಂದ್ರೆ, ಸೊ ಇಟ್ ಈಸ್ ಅ ಬುಲ್ಲಿಶ್ ಇಂಗಲ್ಫೈ. ಸೊ ಪರ್ಫೆಕ್ಟ್ ಪ್ಯಾಟರ್ನ್ ಆಗಿರುತ್ತೆ. ಸೊ ಇದೇ ತರದಲ್ಲಿ ನಾವು ರಿವರ್ಸ್ ಅಲ್ಲಿ ನೋಡೋದಾದ್ರೆ ಬೇರಿಶ್ ಇಂಗಲ್ಫೈ ಕ್ಯಾಂಡಲ್ ಅಂತ ಕರೀತಾರೆ. ಇದರಲ್ಲಿ ನಮಗೆ ಫಸ್ಟ್ ಕ್ಯಾಂಡಲ್ ಗ್ರೀನ್ ಬರುತ್ತೆ, ಸೆಕೆಂಡ್ ಕ್ಯಾಂಡಲ್ ರೆಡ್ ಬರುತ್ತೆ. ಸೊ ಇಲ್ಲಿ ನಮಗೆ ಓಪನ್ ಸಮೇತ ನಾವು ನೋಡಬಹುದು ಪ್ರೀವಿಯಸ್ ಕ್ಯಾಂಡಲಿನ ಸೇಮ್ ಇರಬೇಕು ಅಥವಾ ಅದಕ್ಕಿಂತ ಹೈ ಅಲ್ಲಿ ಓಪನ್ ಆಗಬೇಕು. ಸೊ ಕ್ಲೋಸ್ ಬಂದ್ಬಿಟ್ಟು, ಸೊ ಇದರ ಲೋಕ್ಕಿಂತ ಕೆಳಗಡೆ ಕ್ಲೋಸ್ ಆಗಬೇಕು. ಅಂದ್ರೆ ಇಟ್ ಮೀನ್ಸ್ ಇದು ಲೆಂತ್ ಅಲ್ಲಿ, ಸೊ ಆ ಕ್ಯಾಂಡಲ್ ನ ಕಂಪ್ಲೀಟ್ ಆಗಿ ಕವರ್ ಮಾಡಬೇಕು. ಅಂದ್ರೆ ಹೈ ಲೋ ಎರಡನ್ನು ಕವರ್ ಮಾಡಿರ್ಬೇಕು. ಇದು ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ಇಂಗಲ್ಫೈ ಬೇರಿಶ್ ಕ್ಯಾಂಡಲ್. ಬೇರಿಶ್ ಇಂಗಲ್ಫೈ ಕ್ಯಾಂಡಲ್ ನಾವು ಎಂಟ್ರಿ ನೋಡೋದಾದ್ರೆ, ಸೊ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ನಮಗೆ ಎಂಟ್ರಿ ಸಿಗುತ್ತೆ. ಸೊ ಇದ್ರ ಹೈ ಬಂದ್ಬಿಟ್ಟು ನಮಗೆ ಸ್ಟಾಪ್ ಲಾಸ್ ಆಗುತ್ತೆ. ಬುಲ್ಲಿಶ್ ಇಂಗಲ್ಫೈ ಕ್ಯಾಂಡಲ್ ಅಲ್ಲಿ ನಾವು ನೋಡೋದಾದ್ರೆ, ಸೊ ಇದರ ಕ್ಲೋಸಿಂಗ್ ನಮಗೆ ಎಂಟ್ರಿ ಆಗಿರುತ್ತೆ, ಇದರ ಲೋ ನಮಗೆ ಏನಾಗುತ್ತೆ ಸ್ಟಾಪ್ ಲಾಸ್ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.